ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21/7/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕಾಗಿದೆ. ಯಾರಿಗೆ ದುಃಖವನ್ನು ಕೊಡಬೇಡಿ. ನಿಮ್ಮಲ್ಲಿ ಯಾವುದೇ ಅಸುರಿ ಚಲನೆ ಇರಬಾರ್ದು. ಪ್ರಶ್ನೆ: ಯಾವ ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಹಾಳು ಮಾಡಿಬಿಡುತ್ತದೆ? ಉತ್ತರ: ಪರಸ್ಪರದಲ್ಲಿ ಹೊಡೆದಾಡುವುದು, ಜಗಳ ಆಡುವುದು, ಮುನಿಸಿಕೊಳ್ಳುವುದು, ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು, ದುಃಖ ಕೊಡುವುದು ಇವು ಅಸುರಿ ಗುಣಗಳಾಗಿವೆ. ಇವು ನಿಮ್ಮ ಶೃಂಗಾರವನ್ನು ಕೆಡಿಸುತ್ತವೆ. ಯಾವ ಮಕ್ಕಳು ತಂದೆಯವರಾಗಿಯೂ ಈ ಅಸುರಿ ಗುಣಗಳ ತ್ಯಾಗ ಮಾಡುವುದಿಲ್ಲ, ಉಲ್ಟಾ ಕರ್ಮಗಳನ್ನು ಮಾಡುವರು, ಅವರಿಗೆ ಬಹಳ ನಷ್ಟವಾಗುತ್ತದೆ. ಲೆಕ್ಕಾಚಾರವೇ ಲೆಕ್ಕಾಚಾರವಿದೆ. ತಂದೆಯ ಜೊತೆ ಧರ್ಮರಾಜನೇ ಇದ್ದಾರೆ. ಗೀತೆ: ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ. ಓಂ ಶಾಂತಿ. ಆತ್ಮೀಯ ಮಕ್ಕಳು, ಇದನ್ನಂತೂ ಅರಿತಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಮನುಷ್ಯರು ಕೇವಲ ಹಾಡುತ್ತಾರೆ ಮತ್ತು ನೀವು ದಿವ್ಯದೃಷ್ಟಿಯಿಂದ ನೋಡುತ್ತೀರಿ. ನೀವು ಬುದ್ಧಿಯಿಂದಲೂ ಅರಿತುಕೊಂಡಿದ್ದೀರಿ. ಅವರು ನಮಗೆ ಓದಿಸುತ್ತಿದ್ದಾರೆ. ಆತ್ಮವೇ ಶರೀರದಿಂದ ಓದುತ್ತದೆ. ಎಲ್ಲವನ್ನೂ ಶರೀರದಿಂದ ಆತ್ಮವೇ ಮಾಡುತ್ತದೆ. ಶರೀರವು ಅವಿನಾಶಿಯಾಗಿದೆ. ಇದನ್ನು ಆತ್ಮವು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮದಲ್ಲಿಯೇ ಪೂರ್ಣ ಪಾತ್ರವು ನಿಗದಿಯಾಗಿದೆ. 84 ಜನ್ಮಗಳ ಪಾತ್ರವು ಆತ್ಮದಲ್ಲೇ ನಿಗದಿಯಾಗಿದೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಅವರಿಂದ ನೀವು ಮಕ್ಕಳಿಗೆ ಶಕ್ತಿ ಸಿಗುತ್ತದೆ. ಯೋಗದಿಂದ ಹೆಚ್ಚಿನ ಶಕ್ತಿ ಸಿಗುತ್ತದೆ. ಇದರಿಂದ ನೀವು ಪಾವನರಾಗುತ್ತೀರಿ. ತಂದೆಯು ನಿಮಗೆ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವ ಶಕ್ತಿಯನ್ನು ಕೊಡುತ್ತಾರೆ. ಇಷ್ಟು ಮಹಾನ್ ಶಕ್ತಿಯನ್ನು ಕೊಡುತ್ತಾರೆ. ಆ ವಿಜ್ಞಾನದ ಅಭಿಮಾನಿಗಳು ಇಷ್ಟೆಲ್ಲವನ್ನು ವಿನಾಶಕ್ಕಾಗಿ ತಯಾರು ಮಾಡುತ್ತಾರೆ. ಅವರ ಬುದ್ಧಿಯು ವಿನಾಶಕ್ಕಾಗಿ ಇದೆ. ನಿಮ್ಮ ಬುದ್ಧಿಯು ಅವಿನಾಶಿ ಪದವಿಯನ್ನು ಪಡೆಯುವುದಕ್ಕಾಗಿ ಇದೆ. ನಿಮಗೆ ಬಹಳ ಶಕ್ತಿ ಸಿಗುತ್ತದೆ. ಇದರಿಂದ ನೀವು ವಿಶ್ವದ ರಾಜ್ಯವನ್ನು ಪಡೆಯುತ್ತೀರಿ. ಅಲ್ಲಿ ಪ್ರಜಾಡಳಿತವಿರುವುದಿಲ್ಲ. ಅಲ್ಲಿರುವುದೇ ರಾಜ ರಾಣಿಯರ ರಾಜ್ಯ. ಸರ್ವಶ್ರೇಷ್ಠರು ಭಗವಂತನಾಗಿದ್ದಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಲಕ್ಷ್ಮೀನಾರಾಯಣರಿಗೆ ಕೇವಲ ಮಂದಿರಗಳನ್ನು ಕಟ್ಟಿಸಿ ಪೂಜಿಸುತ್ತಾರೆ. ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನೆಂದೇ ಗಾಯನವಿದೆ. ನೀವೀಗ ತಿಳಿದುಕೊಂಡಿದ್ದೀರಿ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಬೇಹದ್ದಿನ ತಂದೆಯಿಂದ ಶ್ರೇಷ್ಠ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ. ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಯಾರಿಂದ ಏನಾದರೂ ಸಿಗುತ್ತದೆಯೋ ಅವರ ನೆನಪು ಮಾಡಬೇಕಾಗುತ್ತದೆ ಅಲ್ವಾ? ಕಣ್ಣಿಗೆ ಪತಿಯೊಂದಿಗೆ ಎಷ್ಟು ಪ್ರೀತಿ ಇರುತ್ತದೆ. ಪತಿಯ ಹಿಂದೆ ಪ್ರಾಣವನ್ನೇ ಕೊಡುತ್ತಾರೆ. ಪತಿಯು ಶರೀರ ಬಿಟ್ಟಾಗ ಚೀರಾಡುತ್ತಾರೆ. ಈ ತಂದೆಯಂತೂ ಪತಿಯರಿಗೆ ಪತಿಯಾಗಿದ್ದಾರೆ. ಈ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪ್ರಾಪ್ತಿ ಮಾಡಿಸುವುದಕ್ಕಾಗಿ ಎಷ್ಟೊಂದು ಶೃಂಗಾರಿಸುತ್ತಿದ್ದಾರೆ. ಅಂದಾಗ ಮಕ್ಕಳಲ್ಲಿ ಎಷ್ಟೊಂದು ನಶೆ ಇರಬೇಕು. ದೈವಿ ಗುಣಗಳನ್ನು ಇಲ್ಲೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಅನೇಕರಲ್ಲಿ ಇಲ್ಲಿಯವರೆಗೆ ಅಸುರಿ ಗುಣಗಳಿವೆ. ಜಗಳ, ಕಲಹ ಮಾಡುವುದು, ಮುನಿಸಿಕೊಳ್ಳುವುದು, ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು ತಂದೆಗೆ ಗೊತ್ತಿದೆ. ಬಹಳಷ್ಟು ದೂರುಗಳು ಬರುತ್ತವೆ. ಕಾಮ ಮಹಾಶತ್ರುವಾಗಿದೆ. ಅಂದ ಮೇಲೆ ಈ ಕ್ರೋಧವು ಸಹ ಕಡಿಮೆ ಶತ್ರುವೇನಲ್ಲ. ಅವರ ಮೇಲಿನ ಪ್ರೀತಿ ನನ್ನ ಮೇಲೆ ಎಕ್ಕಿಲ್ಲ. ಅವರೊಂದಿಗೆ ಮಾತ್ರ ಕೇಳಿದರು, ನನ್ನೊಂದಿಗೆ ಏಕ ಕೇಳಲಿಲ್ಲ. ಹೀಗೆ ಹೇಳುವಂತಹ ಸಂಶಯ ಬುದ್ಧಿಯವರು ಅನೇಕರಿದ್ದಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅಲ್ಲವೇ? ಇಂತಿಂಥವರು ಯಾವ ಪದವಿಯನ್ನು ಪಡೆಯುವರು? ಪದವಿಯಲ್ಲಂತೂ ಬಹಳ ಅಂತರವಾಗಿ ಬಿಡುತ್ತದೆ. ಕೂಲಿಗಾರರನ್ನು ನೋಡಿ ಒಳ್ಳೊಳ್ಳೆಯ ಮಹಲುಗಳಿರುತ್ತಾರೆ. ಕೆಲವರು ಇನ್ನೆಲ್ಲಿಯೂ ಇರುತ್ತಾರೆ. ಪ್ರತಿಯೊಬ್ಬರು ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಅಸುರ ಚಲನೆ ಆಗುತ್ತದೆ. ಯಾವಾಗ ದೇಹಿ ಅಭಿಮಾನಿಗಳಾಗಿ ಚೆನ್ನಾಗಿ ಧಾರಣೆ ಮಾಡುತ್ತೀರೋ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ದೈವಿ ಗುಣಗಳನ್ನು ಧಾರಣೆ ಮಾಡುವಂತ ಪುರುಷಾರ್ಥ ಮಾಡಬೇಕಾಗಿದೆ. ಯಾರಿಗೇ ದುಃಖ ಕೊಡಬಾರದು. ನೀವು ಮಕ್ಕಳು ದುಃಖಹರ್ತ ಸುಖಕರ್ತನಾದ ತಂದೆಯ ಮಕ್ಕಳಾಗಿದ್ದೀರಿ. ಅಂದ ಮೇಲೆ ಯಾರಿಗೇ ದುಃಖವನ್ನು ಕೊಡಬಾರದು. ಯಾರು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುವರೋ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ. ಹೇಗೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ 100 ಪಟ್ಟು ಶಿಕ್ಷೆ ಆಗುತ್ತದೆ. ದೇಹಾಭಿಮಾನವಿದ್ದರೆ ಬಹಳ ನಷ್ಟವಾಗುತ್ತದೆ. ಏಕೆಂದರೆ ನೀವು ಬ್ರಾಹ್ಮಣರನ್ನು ಸುಧಾರಣೆ ಮಾಡಲು ನಿಮಿತ್ತರಾಗುತ್ತೀರಿ. ಒಂದು ವೇಳೆ ತಾನೇ ಸುಧಾರಣೆಯಾಗದಿದ್ದರೆ ಅನ್ಯರನ್ನೇನು ಸುಧಾರಣೆ ಮಾಡುತ್ತೀರಿ? ಬಹಳ ನಷ್ಟವಾಗಿ ಬಿಡುತ್ತದೆ. ಇದು ಪಾಂಡವ ಸರ್ಕಾರವಲ್ಲದೆ
ಶ್ರೇಷ್ಠಾತಿ ಶ್ರೇಷ್ಠನು ತಂದೆಯಾಗಿದ್ದಾರೆ ಮತ್ತು ಅವರ ಜೊತೆ ಧರ್ಮರಾಜರು ಇದ್ದಾರೆ. ಧರ್ಮರಾಜನ ಮೂಲಕ ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸಿರಿ. ಇಂಥ ಕರ್ಮವನ್ನೇನಾದರೂ ಮಾಡಿದರೆ ಬಹಳ ನಷ್ಟ ಉಂಟಾಗುತ್ತದೆ. ಲೆಕ್ಕವೇ ಲೆಕ್ಕವಿದೆ. ತಂದೆಯ ಬಳಿ ಪೂರ್ಣ ಲೆಕ್ಕವಿರುತ್ತದೆ. ಭಕ್ತಿ ಮಾರ್ಗದಲ್ಲಿ ಲೆಕ್ಕವೇ ಲೆಕ್ಕವಿರುತ್ತದೆ. ಭಗವಂತನು ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುವವರೆಂದು ಹೇಳುತ್ತಾರೆ. ಇಲ್ಲಿಯೂ ಸಹ ಸ್ವಯಂ ತಂದೆ ಹೇಳುತ್ತಾರೆ, ಧರ್ಮರಾಜನು ನಿಮ್ಮ ಬಹಳ ಲೆಕ್ಕವನ್ನು ತೆಗೆದುಕೊಳ್ಳುವರು. ಮತ್ತೆ ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ? ನಾವು ಇಂತಿಂಥ ಕರ್ಮ ಮಾಡಿದೆವೆಂದು ಸಾಕ್ಷಾತ್ಕಾರವಾಗುವುದು. ಅಲ್ಲಾದರೂ ಸ್ವಲ್ಪ ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಆದರೆ ಇಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಇದಕ್ಕಾಗಿ ಮೋರಧ್ವಜ ತಾಮ್ರಧ್ವಜನ ಕಥೆಯನ್ನು ತಿಳಿಸುತ್ತಾರೆ. ಈ ಸಮಯದೊಂದಿಗೆ ಈ ಕಥೆಯ ಸಂಬಂಧವಿದೆ. ನೀವು ಮಕ್ಕಳು ಸತ್ಯಯುಗದಲ್ಲಿ ಗರ್ಭ ಜೈಲಿನಲ್ಲಿ ಇರುವುದಿಲ್ಲ. ಅಲ್ಲಿ ಗರ್ಭವು ಮೆಹಲಿನಲ್ಲಿ ಸಮಾನವಿರುತ್ತದೆ. ಯಾವುದೇ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ. ಅಂದಾಗ ಇಂಥ ರಾಜ್ಯ ಭಾಗ್ಯವನ್ನು ಪಡೆಯಲು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕೆಲವು ಮಕ್ಕಳು ಬ್ರಾಹ್ಮಣರಿಗಿಂತಲೂ ಮುಂದೆ ಹೊರಟು ಹೋಗುತ್ತಾರೆ. ಅದೃಷ್ಟವು ಬ್ರಾಹ್ಮಣರಿಗಿಂತಲೂ ಉತ್ತಮವಾಗಿರುತ್ತದೆ. ಇದನ್ನು ತಂದೆ ತಿಳಿಸಿದ್ದಾರೆ. ಚೆನ್ನಾಗಿ ಸರ್ವಿಸ್ ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರದ ದಾಸದಾಸಿಯಾಗುತ್ತೇವೆ. ತಂದೆಯ ಸಮ್ಮುಖದಲ್ಲಿ ಬರುತ್ತಿದ್ದಂತೆಯೇ ಮಕ್ಕಳೊಂದಿಗೆ ಕೇಳುತ್ತಾರೆ, ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಕುಳಿತುಕೊಂಡಿದ್ದೀರಾ? ಮಕ್ಕಳ ಪ್ರತಿ ತಂದೆಯ ಮಹಾವಾಕ್ಯವಾಗಿದೆ. ಮಕ್ಕಳೇ, ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ವಿಚಾರಸಾಗರ ಮಂಥನ ಮಾಡುತ್ತಾ ಇರಬೇಕಾಗಿದೆ. ಕೆಲವು ಮಕ್ಕಳು ನಾವು ಬೇಗನೆ ನರಕದ ಚೀಚಿ ಪ್ರಪಂಚದಿಂದ ಸುಖಧಾಮಕ್ಕೆ ಹೊರಟು ಹೋಗುವುದೆಂದು ತಿಳಿಯುತ್ತಾರೆ. ಇದಕ್ಕೆ ತಂದೆ ತಿಳಿಸುತ್ತಾರೆ, ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಯೋಗದಲ್ಲಿ ಕಡಿಮೆ. ಅವರಿಂದಲೂ ಪುರುಷಾರ್ಥ ಮಾಡಿಸಲಾಗುತ್ತದೆ. ಯೋಗವಿಲ್ಲದಿದ್ದರೆ ಒಮ್ಮೆಲೇ ಕೆಳಗೆ ಬೀಳುತ್ತಾರೆ. ಜ್ಞಾನವು ಬಹಳ ಸಹಜವಾಗಿದೆ. ಇತಿಹಾಸ ಭೂಗೋಳವೆಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ. ಪ್ರದರ್ಶನೆಯಲ್ಲಿ ತಿಳಿಸುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ. ಆದರೆ ಯೋಗವೂ ಇಲ್ಲ, ದೈವಿ ಗುಣಗಳೂ ಇಲ್ಲ. ಮಕ್ಕಳಲ್ಲಿ ಇನ್ನೂ ಯಾವ ಯಾವ ಸ್ಥಿತಿಗಳಿವೆ ಎಂದು ಕೆಲವೊಮ್ಮೆ ಸಂಕಲ್ಪವೂ ಬರುತ್ತದೆ. ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ. ಇದು ಬೇಗನೆ ಸಮಾಪ್ತಿಯಾಗಿ ಬಿಡಲಿ. ಬೇಗನೆ ದುಃಖಧಾಮಕ್ಕೆ ಹೋಗೋಣವೆಂದು ಕಾಯುತ್ತಿದ್ದಾರೆ. ಹೇಗೆ ತಂದೆಯೊಂದಿಗೆ ಮಿಲನ ಮಾಡಲು ತವಕ ಪಡುತ್ತಾರೆ. ಏಕೆಂದರೆ ತಂದೆಯು ನಮಗೆ ಸ್ವರ್ಗದ ಮಾರ್ಗವನ್ನು ತಿಳಿಸುತ್ತಾರೆ. ಇಂಥ ತಂದೆಯನ್ನು ನೋಡಲು ತವಕಿಸುತ್ತಾರೆ. ಈ ತಂದೆಯ ಸಮ್ಮುಖದಲ್ಲಿ ಬಂದು ನಿತ್ಯವೂ ಕೇಳಬೇಕೆಂದು ತಿಳಿಯುತ್ತಾರೆ. ಇಲ್ಲಿ ಯಾವುದೇ ಜಂಜಾಟದ ಮಾತಿರುವುದಿಲ್ಲ. ಆದ್ದರಿಂದ ಇಲ್ಲಿ ಬಂದಾಗ ತಿಳಿದುಕೊಳ್ಳುತ್ತೀರಿ. ಆದರೆ ಹೊರಗಡೆ ಇದ್ದಾಗ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಏರುಪೇರಾಗಿ ಬಿಡೋದು. ಆದ್ದರಿಂದ ತಂದೆಯು ಎಲ್ಲರಿಗೂ ಧೈರ್ಯ ತರಿಸುತ್ತಾರೆ. ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ. ನೆನಪಿನ ಶ್ರಮವನ್ನು ಯಾರೂ ಪಡುತ್ತಿಲ್ಲ. ಗುಪ್ತ ನೆನಪಿನಲ್ಲಿದ್ದಾಗ ತಂದೆಯು ಆದೇಶಾನುಸಾರವೇ ನಡೆಯುತ್ತಾರೆ. ದೇಹಾಭಿಮಾನದ ಕಾರಣ ತಂದೆಯು ಆದೇಶಾನುಸಾರ ನಡೆಯುವುದೇ ಇಲ್ಲ. ನಿಮ್ಮ ಚಾಟನ್ನು ಇಟ್ಟುಕೊಳ್ಳಿ, ಆಗ ನಿಮ್ಮ ಉನ್ನತಿಯಾಗುತ್ತದೆ ಎಂದು ಹೇಳುತ್ತೇನೆ. ಇದನ್ನು ಯಾರು ಹೇಳಿದರೂ? ಶಿವ ತಂದೆ. ಶಿಕ್ಷಕರು ಕೆಲಸವನ್ನು ಕೊಡುತ್ತಾರೆಂದು ತಯಾರು ಮಾಡುತ್ತಾರೆ, ಬರುತ್ತಾರಲ್ಲವೇ? ಇಲ್ಲಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಮಾಯೆಯು ತಂದೆಯು ಕೊಟ್ಟಿರುವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ಒಳ್ಳೊಳ್ಳೆಯ ಮಕ್ಕಳ ಚಾರ್ಟ್ ತಂದೆಯ ಬಳಿ ಬಂದಾಗ ನೋಡಿ ಹೇಗೆ ನೆನಪಿನಲ್ಲಿರುತ್ತೇವೆಂದು ತಿಳಿಸುವರು. ನಾವಾತ್ಮರು ಒಬ್ಬ ಪ್ರಿಯತಮನ ಪ್ರಿಯತಮೆಯರೆಂದು ತಿಳಿಯುತ್ತಾರೆ. ಈ ದೈಹಿಕ ಪ್ರಿಯತಮೆಯರಂತೂ ಅನೇಕ ಪ್ರಕಾರದವರಿರುತ್ತಾರೆ. ನೀವು ಬಹಳ ಹಳೆಯ ಪ್ರಿಯತಮೆಯರಾಗಿದ್ದೀರಿ. ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಏನನ್ನಾದರೂ ಸಹನೆ ಮಾಡಲೇಬೇಕಾಗುತ್ತದೆ. ನಾನೇ ಎಲ್ಲ ತಿಳಿದಿದ್ದೇನೆಂದು ತಿಳಿಯಬಾರದು. ನಿಮ್ಮ ಮೂಳೆಗಳು ಮುರಿದುಕೊಳ್ಳಿ ಎಂದು ತಂದೆ ಹೇಳುವುದಿಲ್ಲ. ತಂದೆಯಂತೂ ಯಾವಾಗಲೂ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ, ಆಗ ಸೇವೆಯನ್ನು ಚೆನ್ನಾಗಿ ಮಾಡುವಿರಿ. ರೋಗಿಯಾದರೆ ಸೇವೆ ಮಾಡಲು ಆಗುವುದಿಲ್ಲ. ಕೆಲವರು ಆಸ್ಪತ್ರೆಯಲ್ಲಿಯೂ ಅನ್ಯರಿಗೆ ತಿಳಿಸುವ ಸೇವೆ ಮಾಡುತ್ತಾರೆ. ಆಗ ಇವರಂತೂ ಪರಿಸ್ಥಿತಿಗಳಾಗಿದ್ದಾರೆಂದು ವೈದ್ಯರು ಹೇಳುತ್ತಾರೆ. ಚಿತ್ರಗಳಲ್ಲಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಯಾರು ಇಂಥ ಸೇವೆ ಮಾಡುವರೋ ಅವರಿಗೆ ದಯಾಹೃದಯಗಳೆಂದು ಹೇಳಬೇಕಾಗುತ್ತದೆ. ಸರ್ವೀಸ್ ಮಾಡುವುದರಿಂದ ಯಾರಾದರೂ ಬಂದೇ ಬರುತ್ತಾರೆ. ಎಷ್ಟೆಷ್ಟು ನೆನಪಿನಲ್ಲಿ ಬಲದಲ್ಲಿ ಬರುತ್ತೀರೋ ಅಷ್ಟು ಮನುಷ್ಯರು ನೀವು ಸೆಳೆಯುತ್ತೀರಿ. ಇದರಲ್ಲಿಯೂ ಶಕ್ತಿ ಇದೆ.
ಮೊದಲ ಪವಿತ್ರತೆ, ನಂತರ ಶಾಂತಿ, ಕೊನೆಯಲ್ಲಿ ಸುಖವೆಂದು ಹೇಳಲಾಗುತ್ತದೆ. ನೆನಪಿನ ಬಲದಿಂದಲೇ ನೀವು ಪವಿತ್ರ ಆಗುತ್ತೀರಿ. ನಂತರ ಜ್ಞಾನ ಬಲವಾಗಿದೆ. ನೆನಪಿನ ನಿರ್ಬಲವಾಗಬೇಡಿ. ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ. ನೆನಪಿನಲ್ಲಿದ್ದಾಗ ನೀವು ಪವಿತ್ರರು ಆಗುವಿರಿ ಮತ್ತು ದೈವಿ ಗುಣಗಳು ಬಂದು ಬಿಡುತ್ತವೆ. ತಂದೆಯ ಮಹಿಮೆಯನ್ನಂತೂ ತಿಳಿದುಕೊಂಡಿದ್ದಿರಲ್ಲವೇ? ತಂದೆ ಎಷ್ಟೊಂದು ಸುಖ ಕೊಡುತ್ತಾರೆ. 21 ಜನ್ಮಗಳಿಗಾಗಿ ನಿಮ್ಮನ್ನು ಸುಖಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದಾಗ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಕೆಲವು ಮಕ್ಕಳು ಡಿಸ್ಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡಿಕೊಡುತ್ತಾರೆ. ಅಣ್ಣರಿಗೆ ಬಹಳ ತೊಂದರೆ ಕೊಡುತ್ತಾರೆ. ಕುಪುತ್ರರಾಗುತ್ತಾರೆಂದರೆ ತಮ್ಮನ್ನು ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳಬೇಕು. ಡಿಸ್ಸರ್ವಿಸ್ ಮಾಡುವುದರಿಂದ ಒಮ್ಮೆಲೇ ಕೆಳಗೆ ಬೀಳುತ್ತಾರೆ. ಅನೇಕ ಮಕ್ಕಳಿದ್ದಾರೆ, ವಿಕಾರದಲ್ಲಿ ಕೆಳಗೆ ಬೀಳುತ್ತಾರೆ, ಇಲ್ಲವೇ ಕ್ರೋಧದಲ್ಲಿ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ. ಇಲ್ಲಿನ ರಿಫ್ರೆಶ್ ಆಗಿ ಹೋಗುವುದಾಗಿ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾರೆ. ಆದರೂ ಸಹ ಪಶ್ಚಾತ್ತಾಪದಿಂದ ಪಾಪವೇನೂ ಕಳೆಯಲು ಸಾಧ್ಯವಿಲ್ಲ. ತಮ್ಮ ಮೇಲೆ ತಾವೇ ಕ್ಷಮಿಸಿಕೊಳ್ಳಿ, ನೆನಪಿನಲ್ಲಿರಿ ಎಂದು ತಂದೆಯು ತಿಳಿಸುತ್ತಾರೆ. ತಂದೆಯು ಯಾರನ್ನು ಕ್ಷಮೆ ಮಾಡುವುದಿಲ್ಲ. ಇದು ವಿದ್ಯೆಯಾಗಿದೆ. ತಂದೆಯು ಓದಿಸುತ್ತಾರೆ. ಮಕ್ಕಳು ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಂಡು ಓದಬೇಕಾಗಿದೆ. ಒಳ್ಳೆಯ ಗುಣವನ್ನು ಇಟ್ಟುಕೊಳ್ಳಬೇಕಾಗಿದೆ. ತಂದೆಯು ಬ್ರಾಹ್ಮಣರಿಗೆ ತಿಳಿಸುತ್ತಾರೆ, ರಿಜಿಸ್ಟರ್ ಅನ್ನು ತೆಗೆದುಕೊಂಡು ಬನ್ನಿ. ಪ್ರತಿಯೊಬ್ಬರ ಸಮಾಚಾರವನ್ನು ಕೇಳಿ ಅದರಂತೆಯೇ ಸಲಹೆ ನೀಡಲಾಗುತ್ತದೆ. ಇದರಿಂದ ಬ್ರಾಹ್ಮಣಿ ದೂರು ಕೊಟ್ಟಿದ್ದಾರೆಂದು ತಿಳಿದು ಇನ್ನೂ ಹೆಚ್ಚಿನ ಡಿಸ್ಸರ್ವಿಸ್ ಮಾಡಲು ತೊಡಗುತ್ತಾರೆ. ಬಹಳ ಪರಿಶ್ರಮವಾಗುತ್ತದೆ. ಮಾಯು ದೊಡ್ಡ ಶತ್ರುವಾಗಿದೆ. ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗಲು ಬಿಡೋದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೂ ಬದಲು ಇನ್ನೂ ಕೆಳಗಿಳಿಯುತ್ತಾರೆ. ಅಂಥವರು ಮತ್ತೆಂದೂ ಮೇಲೇಳಲು ಸಾಧ್ಯವಿಲ್ಲ. ತಂದೆಯು ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸುತ್ತಾರೆ, ಇದು ಬಹಳ ಉನ್ನತವಾದ ಗುರಿಯಾಗಿದೆ. ವಿಶ್ವದ ಮೇಲೆ ಮಾಲೀಕರಾಗಬೇಕಾಗಿದೆ. ಹಿರಿಯ ವ್ಯಕ್ತಿಗಳ ಮೇಲೆ ಮಕ್ಕಳು ಬಹಳ ಘನತೆಯಿಂದ ನಡೆಯುತ್ತಾರೆ. ಎಲ್ಲಿಯೂ ತಂದೆಯ ಗೌರವ ಕೊಡಬಾರದೆಂದು ಬಹಳ ರಾಯಿಟಿಯಿಂದ ನಡೆಯುತ್ತಾರೆ. ನಿಮ್ಮ ತಂದೆಯು ಎಷ್ಟು ಒಳ್ಳೆಯವರಾಗಿದ್ದಾರೆ. ನೀವು ಎಷ್ಟೊಂದು ಕುಪುತ್ರರಾಗಿದ್ದೀರಿ. ನೀವು ತಮ್ಮ ತಂದೆಯ ಗೌರವವನ್ನು ಕಳೆಯುತ್ತಿದ್ದೀರಿ. ಇಲ್ಲಂತ ಪ್ರತಿಯೊಬ್ಬರೂ ತಮ್ಮ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ತಂದೆಯು ಸಾವಧಾನ ನೀಡುತ್ತಾರೆ, ಬಹಳ ಎಚ್ಚರಿಕೆಯಿಂದ ನಡೆಯಿರಿ. ಪಂಜರದ ಪಕ್ಷಿಗಳಾಗಬೇಡಿ. ಪಂಜರದ ಪಕ್ಷಿಗಳು ಸಹ ಇಲ್ಲೇ ಇರುತ್ತವೆ. ಸತ್ಯುಗದಲ್ಲಿ ಯಾವುದೇ ಪಂಜರ ಪಕ್ಷಿಗಳು ಜೈಲು ಇರುವುದಿಲ್ಲ. ಆದರೂ ಸಹ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗುತ್ತದೆ. ಹುಡುಗಾಟಿಕೆ ಮಾಡಬೇಡಿ. ಯಾರಿಗೂ ದುಃಖವನ್ನು ಕೊಡಬೇಡಿ. ನೆನಪಿನ ಯಾತ್ರೆಯಲ್ಲಿ ನೆನಪೇ ಕೆಲಸಕ್ಕೆ ಬರುವುದು. ಪ್ರದರ್ಶನೆಯಲ್ಲಿ ಮುಖ್ಯವಾಗಿ ಇದೇ ಮಾತನ್ನು ತಿಳಿಸಿ, ತಂದೆಯ ನೆನಪಿನಿಂದಲೇ ಪಾವನರಾಗುತ್ತೀರಿ. ಎಲ್ಲರೂ ಪಾವನರಾಗಲು ಬಯಸುತ್ತಾರೆ. ಇದು ಪತಿತ ಪ್ರಪಂಚವಾಗಿದೆ. ಸರ್ವರ ಸದ್ಗತಿ ಮಾಡಲು ಒಬ್ಬ ತಂದೆಯೇ ಬರುತ್ತಾರೆ. ಕ್ರೈಸ್ತ ಯಾವುದೇ ಧರ್ಮದ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಮತ್ತೆ ಬ್ರಾಹ್ಮಣ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಹೇಳಲು ಸಾಧ್ಯವಿಲ್ಲ. ಇವರು ದೇವಿ ದೇವತಾ ಧರ್ಮ ನಿಮಿತ್ತರಾಗಿದ್ದಾರೆ. ಭಲೆ ದೇವಿ ದೇವತಾ ಧರ್ಮದವರ ಸ್ಥಾಪನೆಯನ್ನು ಶಿವತಂದೆ ಮಾಡಿಸುತ್ತಾರೆ. ಆದರೂ ಸಹ ಬ್ರಹ್ಮ, ವಿಷ್ಣು, ಶಂಕರ ಎಂದು ಹೆಸರಿಡದೆ ಹೇಳಿಬಿಡುತ್ತಾರೆ. ಇವರು ಬ್ರಹ್ಮ ಸಹ ಗುರುಗಳಲ್ಲ. ಗುರು ಒಬ್ಬರೇ ಆಗಿದ್ದಾರೆ. ಅವರ ಮೂಲಕ ನೀವು ಆತ್ಮಿಕ ಗುರುಗಳಾಗಿದ್ದೀರಿ. ಬಾಕಿ ಅವರೆಲ್ಲರೂ ಧರ್ಮ ಸ್ಥಾಪಕರಾಗಿದ್ದಾರೆ. ಧರ್ಮಸ್ಥಾಪಕರಿಗೆ ಸದ್ಗತಿ ಎಂದು ಹೇಳಲು ಆಗ ಇವು ತಿಳಿದುಕೊಳ್ಳುವ ಗುಪ್ತ ಮಾತುಗಳಿವೆ. ಅಣ್ಣ ಧರ್ಮವಂತೂ ಕೇವಲ ಧರ್ಮ ಸ್ಥಾಪನೆ ಮಾಡುವರು. ಅವರ ಹಿಂದೆ ಎಲ್ಲರೂ ಬಂದು ಬಿಡುತ್ತಾರೆ. ಆದರೆ ಅವರು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಲು
ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅವರು ಪುನರ್ಜನ್ಮದಲ್ಲಿ ಬರಲೇಬೇಕಾಗುತ್ತದೆ. ಎಲ್ಲರಿಗೂ ಈ ತಿಳುವಳಿಕೆ ನೀಡಿದೆ. ಸದ್ಗತಿಗಾಗಿ ಮತ್ತು ರೂಲ್ಸ್ ಗುರು ರ- ಮತ್ಯಾರೊಬ್ಬರು ಗುರುಗಳಿಲ್ಲ. ತಂದೆಯ ತಿಳಿಸುತ್ತಾರೆ. ಗುರು ಪತಿತ ಪಾವನ ಒಬ್ಬ ಆಗಿದ್ದಾರೆ. ಅವರೇ ಸರ್ವರ ಸದ್ಗತಿದಾತ, ಮುಕ್ತಿದಾತನಾಗಿದ್ದಾರೆ ಅಂದಾಗ ತಿಳಿಸಬೇಕು. ನಮ್ಮ ಗುರು ಒಬ್ಬರೇ ಆಗಿದ್ದಾರೆ. ಅವರು ಸದ್ಗತಿ ಕೊಡುತ್ತಾರೆ, ಶಾಂತಿಧಾಮ ಕೊಡುತ್ತಾರೆ, ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದ ಹಾದಿಯಲ್ಲಿ ಬಹಳ ಕೆಲವೇ ಇರುತ್ತಾರೆ. ಅಲ್ಲಿ ಯಾರ ರಾಜ್ಯವಿತ್ತಿ ಚಿತ್ರಗಳನ್ನು ತೋರಿಸುತ್ತಾರಲ್ಲವೇ. ಭಾರತವಾಸಿಗಳೇ ಒಪ್ಪುವ ಹತ್ತಾರೆ. ದೇವತೆಗಳ ಪೂಜಾರಿಗಳು ಒಪ್ಪುವುದಿಲ್ಲ. ಇವರು ಸ್ವರ್ಗ ಮಾಲೀಕರಾಗಿದ್ದಾರೆ. ಸ್ವರ್ಗದಲ್ಲಿ ಇವರ ರಾಜ್ಯವಿತ್ತು. ಆಗ ಉಳಿದೆಲ್ಲ ಆತ್ಮಗಳು ಎಲ್ಲಿದ್ದರು? ಅವಶ್ಯವಾಗಿ ನಿರಾಕಾರಿ ಪ್ರಪಂಚದಲ್ಲಿದ್ದಾರೆಂದು ಹೇಳುತ್ತಾರೆ. ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿರುತ್ತಾರೆ. ಮೊದಲು ಏನು ತಿಳಿದಿರಲಿಲ್ಲ, ಈಗ ನಿಮ್ಮ ಬುದ್ಧಿಯಲ್ಲಿ ವೈರಾಗ್ಯವು ಜ್ಞಾನ ಚಕ್ರವು ಹೇಳುತ್ತಾರೆ. ಯಾವಾಗ ಜ್ಞಾನದ ಸ್ತಂಭವು ಪೂರ್ಣವಾಗುವುದು ಆಗ ಭಕ್ತಿ ಮಾರ್ಗ ಆರಂಭವಾಗುತ್ತದೆ. ನಂತರ ಹಳೆಯ ಪ್ರಪಂಚದಿಂದ ವೈರಾಗ್ಯವು ಬೇಕು. ನಾವೀಗ ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೇವೆ. ಹಳೆಯ ಪ್ರಪಂಚದ ಪ್ರೀತಿಯು ಹೊರಟು ಹೋಗುತ್ತದೆ. ಅಲ್ಲಿ ಪತಿ ಮಕ್ಕಳೆಲ್ಲರೂ ಬಹಳ ಒಳ್ಳೆಯವರು ಸಿಗುತ್ತಾರೆ. ಬೇಹದ್ದಿನ ತಂದೆಯಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾರು ವಿಶ್ವದ ಮಾಲೀಕರಾಗುವ ಮಕ್ಕಳಿದ್ದಾರೆಯೋ ಅವರ ಹೆಚ್ಚಿನ ಚಲನವಿರಬಾರದು, ಹೊರಟು ಹೋಗುತ್ತದೆ. ನೀವು ಮಕ್ಕಳಿಗಂತೂ ವಿಶ್ವದ ಮಾಲೀಕರಾಗುವ ಖುಷಿ ಇದೆ. ಖುಷಿ ಅಂತ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ. ಸದಾ ಇಂತಹ ಖುಷಿಯಲ್ಲಿರಿ. ಆಹಾರ ಪಾನೀಯಗಳು ಸಹ ಕಡಿಮೆ ಆಗಿಬಿಡಲಿ. ಬಹಳ ತಿನ್ನುವುದರಿಂದ ಭಾರಿಯಾಗಿ ಬಿಡುತ್ತೀರಿ. ನಂತರ ಅದರಿಂದ ತೂಕಡಿಸುತ್ತೀರಿ. ನಂತರ ಬಾಬಾ ನಿದ್ರೆಯೋ ಬರುತ್ತದೆ ಎಂದು ಹೇಳುತ್ತೀರಿ. ಆದ್ದರಿಂದ ಭೋಜನವು ಸದಾ ಏಕರಸವಾಗಿರಬೇಕು. ಭೋಜನವು ಚೆನ್ನಾಗಿದ್ದರೆ ಹೆಚ್ಚು ತಿನ್ನುವುದಿಲ್ಲ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಭಕ್ತರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ನಾವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೇವೆ. ನಾವು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಡಿಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತ ಮಾಡಿಕೊಳ್ಳಬಾರದು. 2ನೇ ಪಾಯಿಂಟ್ ಆಗಿದೆ, ತಮ್ಮ ವಿಚಾರಗಳನ್ನು ಬಹಳ ಶ್ರೇಷ್ಠ ಮತ್ತು ರಾಯಲ್ ಆಗಿಟ್ಟುಕೊಳ್ಳಬೇಕಾಗಿದೆ. ದಯಾವೃದ್ಧಿಗಳಾಗಿ ಸರ್ವೀಸಿನಲ್ಲಿ ತತ್ಪರರಾಗಬೇಕಾಗಿದೆ. ಆಹಾರ ಪಾನೀಯಗಳ ಚಲನವನ್ನು ಬಿಟ್ಟು ಬಿಡಬೇಕಾಗಿದೆ. ವರದಾನ: ಪ್ರಾಮಾಣಿಕರಾಗಿ ಸ್ವಯಂವನ್ನು ತಂದೆಯ ಮುಂದೆ ಸ್ಪಷ್ಟ ಮಾಡಿಸುವಂತ ಏರುಕಲೆಯ ಅನುಭವ. ಸ್ವಯಂಗೆ ಯಾವುದೇ ಹೇಗಿದೆ ಹಾಗೆ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡುವುದು. ಇದೇ ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ ಏರುವ ಕಲೆಯ ಸಾಧನವಾಗಿದೆ. ಬುದ್ಧಿಯ ಮೇಲೆ ಏನು ಅನೇಕ ಪ್ರಕಾರದ ಹೊರೆ ಇದೆ. ಅದನ್ನು ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿಯಾಗಿದೆ. ಪ್ರಾಮಾಣಿಕರಾಗಿ ಸ್ವಯಂವನ್ನು ತಂದೆಯು ಮುಂದೆ ಸ್ಪಷ್ಟಪಡಿಸುವುದು, ಅರ್ಥಾತ್ ಮನುಷ್ಯರಾದ ಮಾರ್ಗ ಸ್ಪಷ್ಟ ಮಾಡಿಕೊಳ್ಳಬೇಕಾಗುತ್ತದೆ ಎಂದೂ ಸಹ ಚತುರತೆಯಿಂದ ಮನ್ಮನಾಭವ ಮತ್ತು ಪರಮತದ ಜ್ಞಾನ ಮಾಡಿಕೊಂಡು ತಂದೆ ಅಥವಾ ನಿಮಿತ್ತರಾಗಿರುವಂತ ಆತ್ಮಗಳ ಮುಂದೆ ಯಾವುದೇ ಮತವನ್ನಿಟ್ಟದಾಗ ಇದು ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಅರ್ಥಾತ್ ಹೇಗೆ ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ, ಅದೇ ರೀತಿ ಮಕ್ಕಳು ತಂದೆಯ ಮುಂದೆ ಎದುರು ಪ್ರತ್ಯಕ್ಷವಾಗಬೇಕು. ಸೂಚನೆ ಇದೆ, ಸತ್ಯ ಪರಮಾತ್ಮ ತಪಸ್ವಿ ಇವರೇ ಆಗಿದ್ದಾರೆ. ಯಾರು ಸದಾ ಸರ್ವಿಸ್ ಮಾಡಲು ಪೊಸಿಷನ್ನಲ್ಲಿರುತ್ತಾರೆ. ಅಗತ್ಯ ಸೂಚನೆ: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ವರ್ತಮಾನ ಭವಿಷ್ಯದ ದರ್ಪಣವಾಗಿದೆ. ಈ ಮಾನವ ವಸ್ತ್ರದ ಸ್ಟೇಜ್ ಎಂದರೆ ದರ್ಪಣ ಮಾಡಲು ಮುಖ್ಯ
ತಮ್ಮ ಸ್ಪಷ್ಟವನ್ನು ನೋಡಬೇಕಾಗಿದೆ. ಭವಿಷ್ಯ ರಾಜ್ಯಾಧಿಕಾರಿಯಾಗುವುದಕ್ಕೆ ಚೆಕ್ ಮಾಡಿಕೊಳ್ಳಿ. ವರ್ತಮಾನದಲ್ಲಿ ರೂಲಿಂಗ್ ಪವರ್ ಎಲ್ಲರಿಗೂ ಚೆಕ್ ಮಾಡಿಕೊಳ್ಳಿ. ವರ್ತಮಾನದಲ್ಲಿ ರೂಲಿಂಗ್ ಪವರ್ ಎಲ್ಲಿಯವರೆಗೆ ಇದೆ? ಮೊದಲ ಸೂಕ್ಷ್ಮ ಶಕ್ತಿಗಳು ಯಾವುದು? ಶ್ರೇಷ್ಠ ಕಾರ್ಯ, ವಿಶೇಷ ಕಾರ್ಯ ಮಾಡುವವರಾಗಿದೆ. ಸಂಕಲ್ಪ ಶಕ್ತಿಯ ಮೇಲೆ, ಬುದ್ಧಿಯ ಮೇಲೆ ಸಂಪೂರ್ಣ ಅಧಿಕಾರ ಇರಲಿ. ಆಗ ತಮ್ಮ ತಮ್ಮ ಉಜ್ವಲ ಮಾಡಲು ಸಾಧ್ಯ. ಓಂ ಶಾಂತಿ.